ರೈತರು ಏನೋ ದೂರನ್ನು ಕೊಡ್ತಾ ಇದ್ದಾರೆ ನನ್ನ ಹತ್ರ ಅಂದರೆ, ನೋಡಿ ಸರ್, ಇದರಲ್ಲಿ ನಮ್ಮದೇನು ತಪ್ಪಿದೆ. ನಾವು ಈ ಕೃಷಿ ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ಹೇಳಿದ್ರು ಇಂಥ ಬೀಜ ತಗೊಳ್ಳಿ ಅಂದರು. ಅಂಥ ಬೀಜನೇ ತಗೊಂಡ್ರಿ. ಈಗ ಬಿತ್ತನೆ ಮಾಡಿ ಅಂತ ಹೇಳಿದ್ರು. ಈಗ ಬಿತ್ತನೆ ಮಾಡಿದ್ದೀರಿ. ಆಮೇಲೆ ಜೋಳದ ಬಿತ್ತನೆ ಬೀಜದ ಜೊತೆ ಒಂದು ಪಾಂಪ್ಲೆಟ್ ಕೊಟ್ಟರು ನನಗೆ. ಆ ಪಾಂಪ್ಲೆಟಲ್ಲಿ ಇಂಥ ಮೆಡಿಸನ್ನೇ ಹೊಡಿಬೇಕು ಅಂದರು. ಅಂಥ ಮೆಡಿಸನ್ನೇ ಹೊಡೆದಿದ್ದೀರಿ. ಅವ್ರು ಹೇಳ್ದಂಗೆ ಬೀಜ ತಗೊಂಡಿದ್ದೀರಿ, ಅವ್ರು ಹೇಳ್ದಂಗೆ ಔಷಧಿಯನ್ನು ಹಾಕಿದಿರಿ. ಇಷ್ಟಾದರೂ ಕೂಡ ಈಗ ಅದಕ್ಕೆ ರೋಗ ಬಂದಿದೆ. ಎಲ್ಲೋ ಆಗಿದೆ. ಎಲ್ಲ ಕಾಂಡದಲ್ಲಿ ಎಲ್ಲ ಕೂಡ ಒಂದು ಬ್ಯಾಕ್ಟೀರಿಯಾಗಳು ಏನಪ್ಪ ಫಂಗಸ್, ಬಿಳಿ ಸುಳ್ಳಿ ರೋಗ ಬಂದಿದೆ. ಅದನ್ನು ಈಗ ನಾನು ಕೇಳಿದೆ, ಅಟ್ಲೀಸ್ಟ್ ಹಸುಗು ಹಾಕ್ಬೋದಾ ಅಂದರೆ ಹಸುಗು ಹಾಕೋಂಗಿಲ್ಲ. ಹಸುಗು ಹಾಕಿದ್ರೆ ಹಸುಗಳಿಗೂ ಪಾಯ್ಸನ್ ಆಗುತ್ತೆ. ಈಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಬ್ಬೊಬ್ಬರು ಸುಮಾರು 40,000 to 50,000 ರೂಪಾಯಿ ಖರ್ಚು ಮಾಡಿದ್ದಾರೆ ಎಕರೆಗೆ. ಸೊ ಇಲ್ಲಿ ತಪ್ಪು ಸರ್ಕಾರದ ನೇರವಾಗಿ ಕಾಣ್ತಾ ಇದೆ. ಯಾಕಂದರೆ ಅವರ ಬಿತ್ತನೆ ಬೀಜ ಅವ್ರದ್ದೇ, ಔಷಧಿ ಸಿಂಪಡಿಸೋದು ಅವ್ರದ್ದೇ, ಎಲ್ಲ ರೀತಿ ಅವ್ರು ಹೇಳ್ದಂಗೆ ನಡ್ಕೊಂಡ್ರು ಕೂಡ ಇಷ್ಟು ಅನಾಹುತ ಆಗಿದೆ ಅಂತಂದರೆ ಇವತ್ತು ಸರ್ಕಾರ ಇಷ್ಟಾದ ಮೇಲೂ ಸರ್ಕಾರ ಕಣ್ಣು ತೆಗೆದು ನೋಡೇ ಇಲ್ಲ ಈ ಕಡೆ.